ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನಾಗರ ಪಂಚಮಿ. ಏನಪ್ಪ ಇದು ವಿಶೇಷ ಪೂಜೆ ನಾಗರ ಪಂಚಮಿ ಅಂದರೆ ಅಣ್ಣ ತಂಗಿಯರ ಸಂಬಂಧವನ್ನು ಗಟ್ಟಿ ಮಾಡೋದು ಈ ಹಬ್ಬದ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಅದಲ್ಲದೆ ಭಾರತದಲ್ಲಿ ನಾನಾ ರೀತಿಯಂತಹ ಸಂಸ್ಕೃತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಈ ಜಾತಕದಲ್ಲಿ ಬರುವಂತಹ ಸರ್ಪದೋಷ, ನಾಗದೋಷ, ಈ ರಾಹುಕೇತುವಿಂದ ಆಗಿರುವಂತಹ ತೊಂದರೆಗಳು, ನಾಗಮಚ್ಚೆ ಇರುವವರು ಈ ಒಂದು ಹಬ್ಬದ ದಿನ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಅದರ ವೀರ್ಯವನ್ನು ಕಡಿಮೆ ಮಾಡಿಕೊಳ್ಬೋದು. ಏನಪ್ಪ ಮಾಡಬೇಕು ಅಂದರೆ, ಬೆಳಗ್ಗೆ ಶುಭ್ರವಾದ ನೀರಿನಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು. ನಂತರ ಅವರು ನಾಗಾಭರಣ ದೇವಸ್ಥಾನಕ್ಕೆ ಬಂದು ಅಲ್ಲಿರುವಂಥ ಪುರೋಹಿತರಿಗೆ ಈ ಅಭಿಷೇಕ ವಸ್ತುಗಳನ್ನು ನೀಡಬೇಕು. ಏನು ನೀಡಬೇಕು? ಅರಿಶಿನದ ನೀರು, ನಂತರ ಎಳೆನೀರು, ಹಾಗೆ ಸ್ವಲ್ಪ ಪನ್ನೀರಾದರೂ ಆಗ್ಬೋದು, ಇಲ್ಲಾಂದರೆ ಬಾವಿ ನೀರಾದರೂ ಆಗ್ಬೋದು, ತೊಂದರೆ ಇಲ್ಲ. ಈ 3 ವಸ್ತುಗಳನ್ನು ಅಭಿಷೇಕಕ್ಕೆ ಕೊಡಬೇಕಾಗುತ್ತೆ. ಇದರಲ್ಲಿ ವಿಶೇಷವಾಗಿ ಹಾಲು ಕೊಟ್ಟರೆ ಇನ್ನೂ ತುಂಬ ವಿಶೇಷ. ಹಾಲಿನಿಂದ ನಾವು ನಾಗಭರಣ ದೇವಸ್ಥಾನಕ್ಕೆ ಒಂದು ಕಾಣಿಕೆ ಕೊಡೋದ್ರಿಂದ ನಮ್ಮ ಆಯುಸ್ಸಿನಲ್ಲಿ ಬರುವಂತಹ ತೊಂದರೆಗಳು ದೂರವಾಗುತ್ತದೆ, ಆರೋಗ್ಯ ಚೆನ್ನಾಗಿರುತ್ತದೆ. ಹೀಗೆ ಮಾಡ್ಬೋದು. ಅದೇ ರೀತಿ ನಮ್ಮಲ್ಲಿರುವಂತಹ ಈ ಸರ್ಪದೋಷ ಏನಿದೆ ಅದರ ವೀರ್ಯ ಕಡಿಮೆ ಮಾಡಬೇಕಂದ್ರೆ ಅಭಿಷೇಕದ ನಂತರ ನಾಗದೇವರಿಗೆ ಪೂಜೆ ಸಲ್ಲಿಸಬೇಕಾದ್ರೆ ನಾವು ಪೂಜೆಗೆ ತೆಗೆದುಕೊಂಡು ಹೋಗುವಂತಹ ತೆಂಗಿನಕಾಯಿ ಇದೆಯಲ್ಲ, ಆ ತೆಂಗಿನಕಾಯಿಯಲ್ಲಿ ಒಂದು 3 ಸುತ್ತು ಇಲ್ಲಾಂದರೆ 6 ಸುತ್ತು ಹಳದಿ ಬಣ್ಣದ ದಾರವನ್ನು ಸುತ್ತಿರಬೇಕು. ಆ ಪೂಜೆಯ ನಂತರ ಆ ದಾರವನ್ನು ನಮ್ಮ ಕೈಯಲ್ಲಿ ಕಟ್ಟಿಕೊಂಡು ನಂತರ ಆ ತೆಂಗಿನಕಾಯನ್ನು ಅಲ್ಲೇ ಒಡೆದು ಬರ್ಬೋದು. ಆವತ್ತು ನಾಗಬ್ರಹ್ಮ ಪೂಜೆ ನಂತರ ಆ ಹಗ್ಗ ಕಟ್ಟಿದ ಮೇಲೆ ಯಾವುದೇ ಮಾಂಸಾಹಾರಿ ಊಟ ಮಾಡಬಾರ್ದು. ಅದೇ ರೀತಿ ಮರುದಿನ ಬೆಳಗ್ಗೆ ಸೂರ್ಯೋದಯ ಮುನ್ನ ಎದ್ದು ಸ್ನಾನ ಮಾಡಿ ಆ ದಾರವನ್ನು ಬಿಚ್ಚಿ ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಸರ್ಪದೋಷಗಳು ಕಡಿಮೆ ಆಗುತ್ತದೆ. ಅದೇ ರೀತಿ ಈ ಕಾಲ ಸರ್ಪದೋಷ ಅಂದರೆ ಕೆಲಸ ದೊರೆದೇ ಇರುವುದು, ಮದುವೆ ಆಗದೇ ಇರುವುದು, ಮದುವೆ ಆದ ಮೇಲೆ ಗಂಡ ಹೆಂಡತಿಯರ ಜಗಳವಾಗಿರ್ಬೋದು, ಏನು ಈ ರಾಹುಕೇತುವಿನಿಂದ ಆಗುವ ತೊಂದರೆಗಳು ಅದು ದೂರವಾಗುತ್ತೆ. ಅದೇ ರೀತಿ ಈ ರಾಹುವಿನ ದೋಷ ಇರುವ ವಿಷಕೂಟಕ ಅಂದರೆ ವಿಷಜಂತುಗಳಿಂದ ಬರುವಂತಹ ತೊಂದರೆಗಳು ದೂರವಾಗುತ್ತೆ. ಅದೇ ರೀತಿ ಒಂದು ಸಂಸಾರದಲ್ಲಿ ಹಿಡಿತ ಇಲ್ಲದೆ ಸಾಗುತ್ತಿರುವಂತಹ ಕೇತುವಿನ ತೊಂದರೆಯಾಗಲಿ, ನಂತರ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲದೆ ಮಾಡುವಂಥ ಕೆಲಸವಾಗಲಿ, ನಮಗೆ ಸಿಗದೇ ಇರುವಂತಹ ಆಗದೇ ಇರುವಂತಹ ಕೆಲಸವಾಗಲಿ, ಇದೆಲ್ಲ ಒಂದು ಮುಕ್ತವಾಗುತ್ತೆ. ಆದ್ದರಿಂದ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಈ ನಾಗಪೂಜೆಯನ್ನು ಹೀಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಆದಷ್ಟು ಯಾರಿಗೆಲ್ಲ ಸರ್ಪದೋಷ ಇದೆ ಅಂತ ಗೊತ್ತಾಯಿತು ಅಂಥವರು ವಿಶೇಷವಾಗಿ ಇದನ್ನು ಮಾಡಿ. ಹಾಗೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮ್ಮಲ್ಲಿರುವಂತಹ ಆ ಸರ್ಪದ ವೀರ್ಯ ಕಡಿಮೆ ಆಗುತ್ತೆ. ಇನ್ನು ಕೆಲವರು ತುಂಬ ಅತಿಯಾಗಿ ನನಗೆ ರಾಹುಕೇತುವಿನ ತೊಂದರೆ ಇದೆ ಅಂತ ಹೇಳುವವರು ಒಂದು ಚಿಕ್ಕ ನಾಗನ ಒಂದು ಚಿಕ್ಕ ನಾಗನ ಸರ್ಪದ ರೂಪದಲ್ಲಿರುವಂಥ ಒಂದು ಬೆಳ್ಳಿಯ ರೂಪದಲ್ಲಿರುವಂತಹ ಆ ಒಂದು ಸರ್ಪವನ್ನು ತಗೊಂಡು 3 ಸಲ ಸುತ್ತಿ ಆ ಉಂಡಿಯಲ್ಲಿ ಹಾಕಿ ಬಂದರೆ ಆಯಿತು. ಹೀಗೆ ಮಾಡಿ. ನಮಸ್ತೆ. If you like the video, please like, share and subscribe the channel. Thank you.